ನೋಡಿ, ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ದಿನದಿನಕ್ಕೂ ಕೂಡ ಕ್ರೈಮ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಾನೀಗ ಹೇಳುವಂತಹ ಸ್ಟೋರಿಯನ್ನ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ನೀವು ನೋಡಲೇಬೇಕು. ಹೆಂಗೆ ಮೆರಿತಾ ಇದ್ದಾರೆ ಪುಡಿ ರೌಡಿಗಳು ಅಥವಾ ಈ ಡಕಾಯಿತರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸ್ವಲ್ಪ ಜನ. ಬೆಂಗಳೂರಿನ ಪೊಲೀಸರ ನಿರ್ಲಕ್ಷ್ಯದ ಪರಮಾವಧಿ ಹೆಂಗಿದೆ ಅಂತೇಳಿ ಈ ಸ್ಟೋರಿಯಲ್ಲಿ ಹೇಳ್ತೀನಿ ನಿಮಗೆ. ಏರ್ ಫೋರ್ಸ್ ಅಧಿಕಾರಿ ಅವ್ರ ಬಗ್ಗೆನೇ ಬೆಂಗಳೂರು ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಂಗ್ ಕಮಾಂಡರು. ಏನ್ ಸರ್ ಇದು ಬೆಂಗಳೂರು ಹಿಂಗಾಗ್ಬಿಟ್ಟಿದೆ ಅಂತೇಳಿ. ಪಾಪ ಅವ್ರಿಗೆ ಉತ್ತರ ಕೊಡಬೇಕಲ್ಲ, ಬೆಂಗಳೂರು ಪರಿಸ್ಥಿತಿ ಹೆಂಗಾಗಿದೆ ಅಂತೇಳಿ. ದಿನೇ ದಿನೇ ಕ್ರೈಮ್ ರೇಟ್ಗಳು ಹೆಚ್ಚಾಗಿದೆ. ಈಗ ವಿಂಗ್ ಕಮಾಂಡರ್ ಅವ್ರಿಗೇನಾಯ್ತು ಗೊತ್ತಾ ಬೆಂಗಳೂರಿನಲ್ಲಿ, ಹೇಳ್ತೀನಿ ನೋಡಿ. ವಿಂಗ್ ಕಮಾಂಡರ್ ಬೋಸ್ ಅನ್ನೋರು, ಅವ್ರ ಮೇಲೆ ಯಾರೋ ಪುಂಡರು ಹಲ್ಲೆ ಮಾಡಿದಾರಂತೆ ನೋಡಿ. ಏರ್ ಫೋರ್ಸ್ ಅಧಿಕಾರಿ ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಅಂತೇಳಿ ಅವ್ರ ಪತ್ನಿ ಮಧುಮಿತಾ ಅವರು ಹೋಗ್ತಾ ಇದ್ರಂತೆ. ಯಾರೋ ಪುಂಡ ಪೋಖ್ರಿಗಳು ದಾರಿ ಮಧ್ಯೆ ಕಾರನ್ನು ನಿಲ್ಲಿಸಿ ದೌರ್ಜನ್ಯ ಎಸಗಿರೋದು ಬೋಸ್ ಮೇಲೆ. ಈ ಪುಂಡರ ಹಲ್ಲಿಗಿಂದ ವಿಂಗ್ ಕಮಾಂಡರ್ ಬೋಸ್ ಮುಖ ರಕ್ತ ಸಿಕ್ತ ಆಗ್ಬಿಟ್ಟಿದೆ. ಒಬ್ಬ ವಿಂಗ್ ಕಮಾಂಡರ್ ರೀ, ಅದು ಬೆಂಗಳೂರಿನಲ್ಲಿ ಸಿ ವಿ ರಾಮನ್ ನಗರದ DRDO ಕಾಲೋನಿಯಿಂದ ಏರ್ಪೋರ್ಟ್ಗೆ ಹೋಗ್ತಾ ಇದ್ರಂತೆ ಇವರು. ಬೋಸ್ ಪತ್ನಿ ಮಧುಮಿತಾ ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ರು. DRDOನಲ್ಲಿ ಸ್ಕ್ವಾಡ್ರನ್ ಲೀಡರು ಮಧುಮಿತಾ ಅವರು ಏನು ಕಮ್ಮಿ ಇಲ್ಲ. ಬೈಕ್ ಮೇಲೆ ಬಂದು ಕಾರ್ ನಿಲ್ಲಿಸಿ ಹಲ್ಲೆಗೈದಿದ್ದಾರೆ ಇವರು ಪುಂಡರು. ಕಂಪ್ಲೇಂಟ್ ಕೊಡೋದಕ್ಕೆ ಪತ್ನಿಯ ಜೊತೆಗೆ ಪೊಲೀಸ್ ಠಾಣೆಗೆ ಬೋಸ್ ದೌಡಾಯಿಸ್ತಾರೆ. ನಿಮ್ಗೆ ಆಶ್ಚರ್ಯ ಏನು ಗೊತ್ತಾ, ಪೊಲೀಸ್ ಠಾಣೆಯಲ್ಲೂ ಕೂಡ ತಮ್ಮ ದೂರನ್ನ ಸ್ವೀಕರಿಸಲಿಲ್ಲ. ಇದನ್ನ ಸ್ವತಃ ಬೋಸ್ ಅವರೇ ಹೇಳ್ಕೊಳ್ತಾರೆ ವಿಂಗ್ ಕಮಾಂಡರ್. ಏನ್ರಿ ಇದು ಬೆಂಗಳೂರು ಹಿಂಗಾಗ್ಬಿಟ್ಟಿದೆ, ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ ತಗೋತಾ ಇಲ್ವಲ್ಲ ಅಂತ. ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳದಿದ್ರೆ ನಾನೇ ಕ್ರಮ ತೆಗೆದುಕೊಳ್ತೀನಿ ಅಂತ ಫಸ್ಟ್ ಅದನ್ನು ಮಾಡಬೇಕು. ಬೋಸ್ ಅವ್ರು ಹೇಳ್ತಾ ಇರೋದು ನಿಜ. ನೀವು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀರಿ, ಕಂಪ್ಲೇಂಟ್ ಕೊಟ್ಟಿಲ್ವಾ, ಇಂಥ ಪುಂಡು ಪೋಖ್ರಿಗಳಿಗೆ ಅದೇ ಶಿಕ್ಷೆ ತಗೊಳ್ಳಿ, ನೀವೇ ಕ್ರಮ ತೆಗೆದುಕೊಳ್ಳಿ. ಯಾರು ಬರಲ್ಲ ಇಲ್ಲಿ, ಎಲ್ಲ ಬರೀ ಅವ್ರವ್ರ ಕುರ್ಚಿಗಷ್ಟೇ ಸೇಫ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರಾಜಕಾರಣಿಗಳು ಒದ್ದಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ಯಾರು ಕಾಪಾಡ್ಕೊಳಕ್ ಬರಲ್ಲ, ನಮ್ಮನ್ನು ನಾವೇ ಕಾಪಾಡ್ಕೊಳ್ಬೇಕು. ಏನೇನಂದ್ರು ಬೋಸ್, ಬನ್ನಿ ನೋಡೋಣ. Today morning my wife was driving me to the airport and suddenly one bike came from behind, stopped in between, stopped our way. I will show you the video of my dash cam also. He came out, started abusing me in Kannada, and then seeing that my car has a DRDO sticker, he says that you DRDO people, and says many things in Kannada, and finally she abused my wife, and then I couldn't bear it. When I was coming outside, immediately he took his key in his hand and hit me on my head, taking my blood out. I stood there shouting that this is how you people defend whom we defend. Treat a person from the army, from Air Force or from Navy, from the defense forces. More people came surprisingly and started abusing us that we are doing wrong things. That person, he took his stone out, started trying to hit my car. I trying to stop, he hit me on my head again. Here you can see the blood and see my condition. My wife was there thankfully to take me out, come in the car. We went to the police station. Presently no response. We will see it further. We are going to the hospital as per them. But this is what Karnataka has become. ಶೀಲಾದಿತ್ಯ ಬೋಸ್ ಅವರು ಹಲ್ಲೆ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ, ತಗೊಂಡಿಲ್ಲ. ಅದಾದಮೇಲೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಕ್ರಮ ತೆಗೆದುಕೊಳ್ತಾ ಇಲ್ಲ, ಪೊಲೀಸರು ಕಂಪ್ಲೇಂಟ್ ತಗೋತಾ ಇಲ್ಲ, ಅಕಸ್ಮಾತ್ ಯಾರು ಏನು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದರೆ ನಾನೇ ಕ್ರಮ ತಗೋತೀನಿ ಅಂತ ಹೇಳಿದರು. ಇದಾದಮೇಲೆ ಅವರು ಚಿಕಿತ್ಸೆಗೆ ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ. ಚಿಕಿತ್ಸೆಯ ನಂತರ ಅವರು ಮಾತಾಡಿದ್ದಾರೆ ಬೋಸ್ ಅವರು. ಏನೇನು ಹೇಳಿದ್ರು ಆಗ ಬನ್ನಿ ನೋಡೋಣ. The shocking thing is that the local people, the Kannada people there, everybody was watching. There were aged people who were only telling the person who had done the crime that he was wrong, get away from here. But the other locals, they were supporting him. They were holding my hand. That guy even bit me in my finger. He bit me in my finger. It's atrocious. If I had the capacity, I could have done anything to him. I was larger in size, larger in power. But he came, shocking because he came prepared. He had a keys in his hand, wearing a helmet, and he wanted to aggravate the situation. And God knows what would have happened if my wife was there alone. I'm very worried now that my wife and my kid are there alone. This happened in the heart of the city, in DRDO area. So I think something will be done by all the authorities within the correct legal measures. I have the vehicle number of that person.
The shocking thing is that the local people, the Kannada people there, everybody was watching. There were aged people who were only telling the person who had done. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಾಂಡಹಳ್ಳಿ ಶಶಿಧರ್ ಲೈವ್ನಲ್ಲಿ ಜಾನ್ ಆಗಿದ್ದಾರೆ. ಶಶಿಧರ್, ಈಗ ಕಣ್ಣಿಗೆ ಕಾಣಿಸಿದ್ದು ಇಷ್ಟು. ಬೋಸ್ ಅವರು ಹೇಳ್ತಾ ಇದ್ರು ಹಲ್ಲೆಯ ನಂತರ ಜೊತೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡ ನಂತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಯಾರೋ ಕನ್ನಡದಲ್ಲಿ ಮಾತಾಡ್ತಾ ಇದ್ರು, ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಇವ್ರು ಹೋಗ್ತಾ ಇದ್ದಿದ್ದು ಕಾರಲ್ಲಿ, ಬಂದಿದ್ದು ಬೈಕ್ನಲ್ಲಿ. ಇದರ ಹಿಂದಿನ ಸೀನ್ ಬಗ್ಗೆ ನಮಗೆ ಅರ್ಥ ಆಗ್ತಾ ಇಲ್ಲ, ಏನೇನಾಗಿದೆ ಅಂತ ಹೇಳಿ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ನಿಮಗೆ ಅಂತ? ಶರತ್, ವಾಯುನೆಲೆಯಲ್ಲಿ ಏನ್ ವಿಂಗ್ ಕಮಾಂಡ್ ಆಗಿರುವಂತ ಏನ್ ಬೋಸ್ ಅನ್ನೋರು ಬೆಳಗ್ಗೆ ಏನು 6:30 ಅಂತ ಸಂದರ್ಭದಲ್ಲಿ ಸಿ.ವಿ. ರಾಮನ್ ನಗರದಲ್ಲಿರುವಂತಹ DRDO ಕಚೇರಿಯಲ್ಲಿ ಅವರ ಪತ್ನಿ ಕೂಡ ಅಲ್ಲೇ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಅವರನ್ನ ಪಿಕಪ್ ಮಾಡಿಕೊಂಡು ಅವ್ರು ಸೀದಾ ಏರ್ಪೋರ್ಟ್ಗೆ ಹೋಗಿ ಅವರು ಒರಿಸ್ಸಾಗೆ ಹೋಗ್ಬೇಕಂತ ಎಲ್ಲ ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿರುತ್ತೆ. ಆದ್ರೆ ಬೆಳಗ್ಗೆ 6:30 ಅವರ ಪತ್ನಿಯನ್ನ ಪಿಕಪ್ ಮಾಡಿಕೊಂಡು ಅಲ್ಲಿ ಟರ್ನ್ ಮಾಡ್ಬೇಕಾದ್ರೆ ಸಿ.ವಿ. ರಾಮನ್ ನಗರ DRDO ಕಚೇರಿ ಬಳಿ ಹಿಂದೆಯಿಂದ ಒಬ್ಬ ಬೈಕ್ ಬಂದು ಟಚ್ ಆಗಿದೆ. ಆ ಟಚ್ ಆದಂತ ಸಂದರ್ಭದಲ್ಲಿ ನೀವು DRDO ಅವರ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಗಿ ಅವರನ್ನ ಮಾತಾಡ್ಸಿದ್ದಾರೆ. ಈಗ ಮಾತಾಡ್ಸಿದಾಗ ನನ್ನ ಪತ್ನಿಯನ್ನ ನೀವ್ಯಾಕೆ ಕಿಂಡಲ್ ಮಾಡ್ತಿದ್ದೀರಿ, ಹೌದು DRDO ಅವರು ಏನೀಗ ಅಂತ ಹೇಳ್ಬಿಟ್ಟು ಬೋಸ್ ಕೂಡ ಕಾರಿಂದ ಕೆಳಗಡೆ ಇಳಿದಿದ್ದಾನೆ. ಕಾರಿಂದ ಕೆಳಗಡೆ ಇಳಿತಿದ್ದಂಗೆ ಏನ್ ಮಾಡ್ತೀರಾ ಈಗ ಅಂತ ಹೇಳ್ಬಿಟ್ಟು ಮಾತಿನ ಚಕಮಕಿ ನಡೆದು ಹೆಲ್ಮೆಟ್ ನಿಂದ ಮತ್ತೆ ಅಲ್ಲಿಂದ ಕಲ್ಲಿಂದನೂ ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಬೋಸ್ ಅವರು ಆರೋಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಒಂದು ಆರೋಪವನ್ನ ಮಾಡಿ ಆತ ಎಲ್ಲೂ ಕೂಡ ಹೋಗಿಲ್ಲ, ಸೀದಾ ಏರ್ಪೋರ್ಟ್ಗೆ ಹೋಗಿ ಆತ ಅಲ್ಲಿಂದ ಮನೆಗೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಒಂದು ಈ ಒಂದು ಘಟನೆ ಬೆಳಕಿಗೆ ಬರ್ತಿದ್ದಂತೆ ಪೊಲೀಸ್ ಕೂಡ ಅಲರ್ಟ್ ಆಗಿದ್ದಾರೆ. ಅವೆಲ್ಲವನ್ನು ಕೂಡ ಪರಿಶೀಲನೆ ಕೂಡ ಮಾಡಿದರೆ ಸಿಸಿ ಕ್ಯಾಮೆರಾ, ಅದೇ ರೀತಿಯಲ್ಲಿ ಕೂಡ ಅಲ್ಲಿ ಘಟನಾ ಸ್ಥಳಕ್ಕೆ ಕೂಡ ಹೋಗಿ ಒಂದು ಪರಿಶೀಲನೆ ಕೂಡ ಮಾಡಿದಾಗ ಆ ಒಂದು ಬೈಕ್ ಸವಾರದ್ದು ತಪ್ಪಿದ್ಯಾ ಇಲ್ಲ ವಾಹನ ಸವಾರದೇನೋ ತಪ್ಪಿತ್ತಾ ಬೋಸ್ ಅವ್ರದ್ದು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಕೊಡ್ತಿದ್ದಾರೆ. ಆದ್ರೆ ಬೋಸ್ ಅನ್ನೋರು ನೇರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗದೆ ದೂರನ್ನು ಕೂಡ ಕೊಡದೆ ಫೇಸ್ಬುಕ್ ನಲ್ಲಿ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿ ನೀವೇ ಕ್ರಮ ತೆಗೆದುಕೊಳ್ತೀರಾ ಇಲ್ಲ ಅಂತಂದ್ರೆ ನಾನೇ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ಬಿಟ್ಟು ಆತ ಒರಿಸ್ಸಾಗೆ ಹೋಗಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಎಲ್ಲೂ ಕೂಡ ಬಂದು ಪೊಲೀಸರಿಗೆ ಲಿಖಿತವಾದಂತಹ ದೂರನ್ನು ಕೂಡ ಕೊಟ್ಟಿಲ್ಲ. ಈ ಒಂದು ಕಾರಣದಿಂದಾಗಿ ಆ ಬೋಸ್ ನನ್ನ ಈಗಾಗಲೇ ಪ್ರಾಥಮಿಕ ಎಲ್ಲ ಏನು ಅಡ್ರೆಸ್ ಅನ್ನು ಕೂಡ ಪೊಲೀಸರು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿ ಅವರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೀವು ಬಂದು ದೂರನ್ನು ಕೊಡಿ, ದೂರ ಕೊಟ್ಟ ತಕ್ಷಣ ನಾವು ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಕೂಡ ಪೊಲೀಸರು ಹೇಳಿದ್ದಾರೆ. ಈ ಕಾರಣದಿಂದಾಗಿ ಬೋಸ್ ಅವರು ಇವತ್ತು ಸಂಜೆ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ ಕುಟುಂಬ ಸಮೇತರಾಗಿ. ಬಂದಂತ ಸಂದರ್ಭದಲ್ಲಿ ದೂರು ಯಾರ ಮೇಲೆ ಕೊಡ್ತಾರೆ, ಯಾವ ರೀತಿಯಾದಂತ ದೂರನ್ನು ಕೂಡ ಕೊಡ್ತಾರೆ. ಆತ ಹೇಳಿದ್ದಾರೆ ಏನಂತಂದ್ರೆ ನನ್ನ ಕಾರ್ನಲ್ಲಿ ಡ್ಯಾಶ್ ಬೋರ್ಡ್ ನಲ್ಲೂ ಕೂಡ ಅವರು ಅಲ್ಲೇ ಮಾಡಿರುವಂತ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ ಅಂತ ಕೂಡ ಹೇಳಿದ್ರೆ, ಆದ್ರೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಆ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋನು ಕೂಡ ಬಿಟ್ಟಿಲ್ಲ. ಇನ್ನು ಅಲ್ಲಿರುವಂತಹ ಅಕ್ಕಪಕ್ಕದ ಸಿಸಿ ಕ್ಯಾಮೆರಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಡ್ಯಾಶ್ ಬೋರ್ಡ್ ಅಲ್ಲಿ ಕೂಡ ಗೊತ್ತಾಗುತ್ತೆ ಯಾರ್ದು ತಪ್ಪಾಯಿತು, ಯಾರು ಫಸ್ಟ್ ಬಂದು ಗುದ್ದಿದ್ರು, ಯಾವ ಕಾರಣಕ್ಕಾಗಿ ಅಲ್ಲಿ ಒಂದು ಘಟನೆ ನಡೀತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮಾಡಬೇಕಿದೆ. ಹೀಗಾಗಿ ಇದಕ್ಕೆಲ್ಲದೂ ಕೂಡ ಒಂದು ಸಂಪೂರ್ಣವಾದ ಒಂದು ಕ್ಲೈಮ್ಯಾಕ್ಸ್ ಸಿಗ್ಬೇಕಂತಂದ್ರೆ ಆ ಬೋಸ್ ಅವರು ಬಂದು ನೇರವಾಗಿ ಲಿಖಿತವಾದಂತಹ ದೂರನ್ನು ಕೂಡ ಕೊಡಬೇಕು, ಮತ್ತೆ ಅವ್ರ ಹತ್ರ ಡ್ಯಾಶ್ ಬೋರ್ಡ್ ಅಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋವನ್ನು ಕೂಡ ಕೊಡಬೇಕು. ಅದಾದ ನಂತರ ಪೊಲೀಸರು ತನಿಖೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಯಾರ್ದು ಸರಿಯಾದ ತಪ್ಪು, ಯಾರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕಂತ. ಹಾಗಾಗಿ ಬೋಸ್ ಅವರು ಇವತ್ತು ಸಂಜೆ ಬಂದು ಯಾವ ರೀತಿಯಂತ ದೂರನ್ನ ಕೊಡ್ತಾರೆ, ಅವ್ರಿಗೆ ಯಾವ ರೀತಿಯಂತ ನ್ಯಾಯ ಸಿಗುತ್ತೆ ಅಂತ ಕಾದು ನೋಡ್ಬೇಕಿದೆ ಶರತ್. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.